ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತ ವಿರಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜರಮಶೀಷಮತಿ. ರಾಮ ಲಕ್ಷ್ಮಣರನ್ನು ಕಂಡ ಸುಗ್ರೀವ ಭಯದಿಂದ ನಡುಗ್ತಾ ಇದ್ದಾನೆ. ರಾಮ ಲಕ್ಷ್ಮಣರ ದೇಹ ಸೌಂದರ್ಯವನ್ನು ನೋಡ್ತಾನೆ, ಅವರ ಬಾಹುಗಳನ್ನು ನೋಡ್ತಾನೆ, ಅವರ ಕೈಲಿದ್ದಂತಹ ಆಯುಧಗಳನ್ನೆಲ್ಲ ನೋಡ್ತಾನೆ. ಸುಗ್ರೀವನಿಗೆ ಜಂಗಾಬಲ ಬಿಟ್ಟು ಹೋಯಿತು. ಸುಗ್ರೀವ ಅಂದ್ಕೊಳ್ತಾನೆ, ಈ ರಾಮ ಲಕ್ಷ್ಮಣರಿಬ್ಬರು ವಾಲಿಯ ಕಡೆಯಿಂದ ಬಂದಿದ್ದಾರೆ. ಇವರು ಜಟಾಧಾರಿಗಳಾಗಿ ನಾರುಮಡಿಯನ್ನು ವೇಷಕ್ಕೋಸ್ಕರ ಉಟ್ಕೊಂಡಿದ್ದಾರೆ. ಇವರು ವಾಲಿ ಕಳಿಸಿರುವಂಥವ್ರೆ ಅಂತ ತೀರ್ಮಾನಕ್ಕೆ ಬರ್ತಾನೆ. ಉಳಿದ ವಾನರರೆಲ್ಲ ಸುಗ್ರೀವನನ್ನು ನೋಡಿ ಅವರು ಭಯಭೀತರಾಗಿ ಇನ್ನೊಂದು ದುರ್ಗಮವಾದಂತಹ ಪರ್ವತಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಆಗ ಹನುಮಂತ ಹೇಳ್ತಾನೆ, ಯಾಕೆ ನೀವು ಈ ರೀತಿ ವೃಥಾ ಭಯ ಪಡ್ತಾ ಇದ್ದೀರಿ? ಸ್ವಲ್ಪ ವಿಚಾರಿಸೋಣ. ಈ ಜಾಗಕ್ಕೆ ವಾಲಿ ಬರೋದಕ್ಕಾಗೋದಿಲ್ಲ, ಸ್ವಲ್ಪ ಸಮಾಧಾನದಿಂದಿರಿ ಅಂತ ಹನುಮಂತ ಎಲ್ಲರಿಗೂ ಸಮಾಧಾನ ಪಡಿಸ್ತಾನೆ, ಧೈರ್ಯವನ್ನು ಹೇಳ್ತಾನೆ. ಆಗ ಸುಗ್ರೀವ ಹೇಳ್ತಾನೆ, ಹನುಮಂತ ನೀನು ಹೋಗಿ ಅವರಿಬ್ಬರು ಯಾರು, ಅವರ ವಿವರಗಳೇನು ಎಲ್ಲದನ್ನು ವಿಚಾರಿಸ್ಕೊಂಡು ಬಾ ಅಂತ ಸುಗ್ರೀವ ಹನುಮಂತನಿಗೆ ಆಜ್ಞೆ ಮಾಡ್ತಾನೆ. ಹನುಮಂತ ತಕ್ಷಣ ಅಲ್ಲಿಂದ ನೆಗೆದು ರಾಮ ಲಕ್ಷ್ಮಣ ಇರುವ ಕಡೆಗೆ ಬರ್ತಾನೆ. ಬರುವಾಗ ಅವನು ತನ್ನ ರೂಪವನ್ನು ಮರೆಸಿಕೊಂಡು ಸನ್ಯಾಸಿ ವೇಷದಲ್ಲಿ, ಭಿಕ್ಷು ವೇಷದಲ್ಲಿ ಅಲ್ಲಿಗೆ ಬರ್ತಾನೆ. ಮೂಲ ರಾಮಾಯಣದಲ್ಲಿ ಆಂಜನೇಯ ಸ್ವಾಮಿ ಸನ್ಯಾಸಿಯಾಗಿ ಬಂದ ಅಂತ ಉಲ್ಲೇಖ ಇದೆ. ಹತ್ತಿರಕ್ಕೆ ಬರ್ತಾನೆ, ರಾಮ ಲಕ್ಷ್ಮಣರನ್ನು ನೋಡ್ತಾನೆ, ಅವರ ಸೌಂದರ್ಯವನ್ನು ನೋಡ್ತಾನೆ. ಅವನಿಗೆ ಒಂದು ಕಡೆ ಆನಂದ ಆಗಿಬಿಡುತ್ತೆ, ಸಂತೋಷ ಆಗಿಬಿಡುತ್ತೆ. ಹನುಮಂತನಿಗೆ ಮೊಟ್ಟ ಮೊದಲಿಗೆ ರಾಮನ ದರ್ಶನ ಅಲ್ಲಿ ಆಯಿತು. ಅವರ ಭುಜಗಳನ್ನು ನೋಡ್ತಾನೆ, ಇವರು ಎಷ್ಟು ಪರಾಕ್ರಮಿಗಳು ಅಂತ ಅನಿಸುತ್ತೆ. ಅವರುಗಳ ತೇಜಸ್ಸನ್ನು ನೋಡ್ತಾನೆ, ಎಷ್ಟು ಮಹಾ ತೇಜಸ್ವಿಗಳಾಗಿದ್ದಾರೆ ಅಂತ ಅನಿಸುತ್ತೆ. ಅವರಿಬ್ಬರಿಗೂ ಹನುಮಂತ ಪ್ರಣಾಮವನ್ನು ಮಾಡ್ತಾನೆ. ಮಾಡಿ ಅವರ ಕುಶಲ ಸಂಭಾಷಣೆಗಳನ್ನೆಲ್ಲ ಕೇಳ್ತಾನೆ. ನೀವು ಯಾಕೆ ಇಲ್ಲಿಗೆ ಬಂದ್ರಿ? ನೋಡಿದ್ರೆ ನೀವೆಲ್ಲ ರಾಜಕುಮಾರರ ಥರ ಕಾಣ್ತೀರಿ, ಆದರೆ ಈ ವೇಷ ಇಟ್ಕೊಂಡು ಯಾಕೆ ಇಲ್ಲಿಗೆ ಬಂದಿದ್ದೀರಿ? ಈ ಕಾಡನ್ನು ಯಾಕೆ ಸುತ್ತಾ ಇದ್ದೀರಿ? ಈ ಋಷ್ಯಮುಖಕ್ಕೆ ಯಾಕೆ ಬಂದ್ರಿ ಅಂತ ಅನೇಕ ಪ್ರಶ್ನಾವಳಿಗಳನ್ನೆಲ್ಲ ಹನುಮಂತ ರಾಮಲಕ್ಷ್ಮಣರಿಗೆ ಕೇಳ್ತಾ ಇರ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಇಲ್ಲಿ ಸಮೀಪದಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಋಷ್ಯಮುಖ ಪರ್ವತ. ಅಲ್ಲಿ ಸುಗ್ರೀವ ಅನ್ನುವಂಥ ವಾನರ ರಾಜ ಇದ್ದಾನೆ. ಅವನ ಮಂತ್ರಿ ನಾನು. ನನ್ನನ್ನು ಹನುಮಂತ ಅಂತ ಕರೀತಾರೆ. ನಮ್ಮ ರಾಜ ಸುಗ್ರೀವ ಅವನ ಅಣ್ಣನಾದಂಥ ವಾಲಿಯಿಂದ ಅವನು ಇಲ್ಲಿ ಋಷ್ಯಮುಖದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅವನನ್ನು ಓಡಿಸ್ಬಿಟ್ಟಿದ್ದಾನೆ. ಅವನು ನಿಮ್ಮೊಂದಿಗೆ ಸ್ನೇಹ ಬೆಳೆಸಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ. ನಾನು ಅವನ ಪ್ರೇರಣೆಯಿಂದ ನಿಮ್ಮಲ್ಲಿಗೆ ಬಂದಿದ್ದೇನೆ. ನಾನು ಸ್ವಭಾವತಃ ವಾನರ ಜಾತಿಗೆ ಸೇರಿದವನು, ಆದರೆ ಆ ಸುಗ್ರೀವನ ಇಚ್ಛೆಯಂತೆ ಅವನ ಒಳ್ಳೆಯದಕ್ಕೋಸ್ಕರ ನಾನು ಈ ಭಿಕ್ಷು ರೂಪವನ್ನು ಇಲ್ಲಿ ತಳೆದಿದ್ದೀನಿ. ನನಗೆ ಯಾವ ರೂಪವನ್ನು ಬೇಕಾದರೂ ತೆಗೆದುಕೊಳ್ಬಹುದು, ಅಂತಹ ಸಾಮರ್ಥ್ಯ ನನಗಿದೆ ಅಂತ ಹನುಮಂತ ಇಷ್ಟೆಲ್ಲ ವಿವರಗಳನ್ನೆಲ್ಲ ಹೇಳ್ತಾನೆ. ಹನುಮಂತನ ಮಾತುಗಳನ್ನು ಕೇಳ್ತಾ ಕುಳಿತಿದ್ದಂಥ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು ಅವನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಅವನ ಮಾತಿನಲ್ಲಿ ಒಂದು ಅಪಭ್ರಂಶ ಇಲ್ಲ. ಇವನು 4 ವೇದಗಳನ್ನು ಕಲ್ತಿರಬೇಕು, ವ್ಯಾಕರಣವನ್ನು ಚೆನ್ನಾಗಿ ತಿಳಿದಿರಬೇಕು, ಮೀಮಾಂಸಾ ಶಾಸ್ತ್ರವನ್ನು ತಿಳಿದಿರಬೇಕು ಅಂತೆಲ್ಲ ಹೇಳ್ತಾನೆ. ನಿನ್ನೆ ನಾನು ಆಂಜನೇಯ ಸ್ವಾಮಿಯ ಕಥೆಯನ್ನು ಹೇಳುವಾಗ ರಾಮ ಹೇಳುವಂಥ ಮಾತುಗಳನ್ನೆಲ್ಲ ನಿನ್ನೆ ಹೇಳಿದ್ದೀನಿ. ಹನುಮಂತನ ಆ ಮಾತಿನಿಂದ ರಾಮನಿಗೆ ಲಕ್ಷ್ಮಣನಿಗೆ ಪರಮಾನಂದ ಆಗಿಬಿಡುತ್ತೆ. ಇಲ್ಲೊಂದು ಪ್ರಶ್ನೆ ಉದ್ಭವ ಆಗುತ್ತೆ, ಹನುಮಂತನ ಜೊತೆ ರಾಮ ಯಾಕೆ ನೇರವಾಗಿ ಮಾತಾಡಲಿಲ್ಲ? ಲಕ್ಷ್ಮಣನನ್ನು ನೀನು ಮಾತಾಡು ಅಂತ ಹೇಳಿದ್ರಲ್ಲ, ಇದರಲ್ಲೊಂದು ಕಾರಣ ಏನು ಅಂತ. ಅದಕ್ಕೆ
ಅದಕ್ಕೆ ನಮ್ಮ ಆಚಾರ್ಯರುಗಳು ಬಹಳ ಸ್ವಾರಸ್ಯವಾಗಿ ಇಲ್ಲಿ ವಿವರಣೆಯನ್ನು ಕೊಡ್ತಾರೆ. ಹನುಮಂತ ಸುಗ್ರೀವನ ಮಂತ್ರಿ. ರಾಜಶಾಸ್ತ್ರದಂತೆ ಹನುಮಂತನಿಗೆ ತನಗೆ ಮಂತ್ರಿಯಾಗಿರುವಂತಹ ಲಕ್ಷ್ಮಣನೊಂದೇ ಮಾತಾಡಬೇಕು ಅಂತ ಒಂದು ಕಾರಣ ಕೊಡ್ತಾರೆ. ಇನ್ನೊಂದೇನು ಅಂದರೆ, ರಾಮನಿಗೆ ಒಂದು ಯೋಚನೆ ಬಂತು. ಈ ಹನುಮಂತ ಇಷ್ಟೆಲ್ಲ ಓದ್ಕೊಂಡಿದ್ದಾನೆ, ಇಷ್ಟು ಶಾಸ್ತ್ರಗಳನ್ನೆಲ್ಲ ಅವನಿಗೆ ಗೊತ್ತಿದೆ. ಲಕ್ಷ್ಮಣ ಆದಿಶೇಷನ ಅಂಶ, ಇವರಿಬ್ಬರು ಮಾತಾಡ್ತಾರಲ್ಲ, ಈ ಮಾತುಗಳನ್ನ ನಾನು ಕೇಳೋಣ ಅಂತ ಒಂದು ಭಾವ ರಾಮನಿಗೆ ಬಂದಿರಬೇಕು. ಹೀಗೆ ಇಬ್ಬರು ಪರಸ್ಪರ ಮಾತಾಡ್ತಾರೆ. ಲಕ್ಷ್ಮಣ ಎಲ್ಲ ವಿವರಗಳನ್ನ ಅವನಿಗೆ ಹೇಳ್ತಾನೆ. ಲಕ್ಷ್ಮಣನ ಮಧುರವಾದಂತಹ ಮಾತುಗಳನ್ನು ಕೇಳಿದ ಹನುಮಂತ ಬಹಳ ಸಂತೋಷಪಟ್ಬಿಟ್ಟ. ಇಬ್ಬರೂ ಪರಸ್ಪರ ಅವರವರಗಳ ವಿವರಗಳನ್ನೆಲ್ಲ ಹಂಚಿಕೊಳ್ತಾರೆ. ತಾವು ವನವಾಸಕ್ಕೆ ಬಂದಂತಹ ಕಾರಣವನ್ನು, ಸೀತಾಪಹರಣವಾದಂತಹದ್ದನ್ನು, ಇಲ್ಲಿಗೆ ಬಂದ ಕಥೆಗಳನ್ನೆಲ್ಲ ಅವರುಗಳು ಪರಸ್ಪರ ಎಲ್ಲರೂ ಮಾತಾಡ್ಕೊಳ್ತಾರೆ. ಆಗ ಆಂಜನೇಯ ಸ್ವಾಮಿ ಹೇಳ್ತಾನೆ, ಸುಗ್ರೀವನಿಗೂ ನಿನ್ನ ಸಹಾಯ ಬೇಕು, ನಿನಗೂ ಸುಗ್ರೀವನ ಸಹಾಯ ಬೇಕು. ಆದ್ದರಿಂದ ಒಂದು ಕೆಲಸ ಮಾಡೋಣ, ನೀವುಗಳ ಬನ್ನಿ, ನಮ್ಮ ರಾಜ ಸುಗ್ರೀವನ ಜೊತೆ ಭೇಟಿಯಾಗೋಣ ಅಂತ ಹೇಳ್ತಾರೆ. ರಾಮ ಲಕ್ಷ್ಮಣರಿಬ್ಬರು ಒಪ್ಕೊಳ್ತಾರೆ. ಆವಾಗ ಹನುಮಂತ ಹೇಳ್ತಾನೆ, ಇದುವರೆಗೆ ನೀವಿಬ್ಬರೂ ಪಾಪ 13 ವರ್ಷಗಳ ಕಾಲ ಕಾಡನ್ನೆಲ್ಲ ಸುತ್ತಾಡಿದ್ದೀರಿ. ನಿಮ್ಮ ಶ್ರೀಚರಣಗಳೆಲ್ಲ ಪಾಪ ತುಂಬ ನೋವಿನಿಂದ ಕೂಡಿದೆ. ಕಲ್ಲು ಮುಳ್ಳು ದಾರಿಯಲ್ಲೆಲ್ಲ ನೀವು ನಡೆದು ಬಂದಿದ್ದೀರಿ. ಇನ್ನು ಸಾಕು, ಈ ನಿಮ್ಮ ಕೋಮಲವಾದಂತಹ ಶ್ರೀಪಾದಗಳನ್ನು ನನ್ನ ಭುಜದ ಮೇಲಿಡಿ, ನಾನು ಧನ್ಯನಾಗ್ತೇನೆ. ನಿಮ್ಮಿಬ್ಬರನ್ನ ನನ್ನ ಹೆಗಲ ಮೇಲೆ ಕುಳಿಸ್ಕೊಂಡು ಸುಗ್ರೀವನ ಬಳಿಗೆ ಹೋಗ್ತೀನಿ ಅಂತ ಹೇಳ್ತಾನೆ. ನೋಡಿ, ಎಂತಹ ಒಂದು ಪ್ರಪ್ರಥಮ ಭೇಟಿಯಲ್ಲೇ ಆಂಜನೇಯ ಸ್ವಾಮಿಗೆ ರಾಮ ಲಕ್ಷ್ಮಣರ ಸ್ಪರ್ಶ ಆಗ್ಬಿಡ್ತು. ಇದೆಲ್ಲವೂ ಮುಂದೆ ನಡೆಯುವಂತಹ ಒಳ್ಳೆಯ ಕಾರ್ಯಕ್ಕೆ ಮುನ್ಸೂಚನೆಗಳು. ಆಂಜನೇಯ ಸ್ವಾಮಿ ರಾಮ ಲಕ್ಷ್ಮಣರನ್ನ ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಋಷ್ಯಮುಖ ಪರ್ವತಕ್ಕೆ ಹಾರ್ತಾನೆ. ಇಲ್ಲಿಗೆ ರಾಮಕಥೆ. ನಾಳೆ ಮುಂದಿನ ರಾಮಕಥೆ, ಸುಗ್ರೀವ ಸಖ್ಯ. ನಾಳೆ ರಾಮಕಥೆ ಕೇಳೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀರಾಮ